ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಸೋಲಾರ್ ಕಂಪ್ನಿಯವ್ರದ್ದೊಂದು ಡ್ಯೂಟಿ ಬಂದೆ. ಲೋಕಲ್ ಅಂತ ಹೇಳಿದ್ದಾರೆ. ಲೋಕಲ್ ಅಂದರೆ ಎಲ್ಲ ಹಾಸ್ಪಿಟಲ್ಗಳಿಗೆ ವಿಸಿಟ್ ಇದೆ. ಹಾಸ್ಪಿಟಲ್ಗಳಿಗೆ ಸೋಲಾರು ಕರೆಂಟ್ ಇದು ಅದರದ್ದು ಸೋಲಾರು. ಹಾಗಾಗಿ ಹಾಸ್ಪಿಟ್ಲ್ ಒಂದು 3-4 ಹಾಸ್ಪಿಟ್ಲು ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ತಿರುಗ್ತಾ ಇದ್ದಾರೆ ಸ್ನೇಹಿತರೆ. ಅವರೊಟ್ಟಿಗೆ ಇದ್ದೇನೆ. ಇವತ್ತು ಬೆಳಿಗ್ಗೆ 10:00 ಸ್ಟಾರ್ಟ್ ಆಯಿತು. AJ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಸ್ನೇಹಿತರೆ. AJ ಹಾಸ್ಪಿಟ್ಲಲ್ಲಿ ಹೋಗಿದ್ದಾರೆ ಒಳಗಡೆ. ಮ್ಯಾನೇಜ್ಮೆಂಟ್ ಹತ್ರ ಮಾತಾಡೋಕ್ಕೆ ಹೋಗಿದ್ದಾರೆ ಅವರು. ನಾನು ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿ ನಿಂತಿದ್ದೀನಿ. ಮ್ಯಾನೇಜ್ಮೆಂಟ್ ಹತ್ರ ಹೋಗಿದ್ದಾರೆ. ಅದಾದಮೇಲೆ ಇಲ್ಲಿಂದ ಮತ್ತೆ ಇಲ್ಲಿ ಮಂಗಳೂರಲ್ಲಿ NFI ಅಂತಿದೆ. NFI ಹಾಸ್ಪಿಟಲ್ ಹೋಗಿದೆ. NFI ಹಾಸ್ಪಿಟಲು. ಆಮೇಲೆ ಅದ ನಂತರ KS ಹೆಗಡೆ ದೇರ್ಲಕಟ್ಟೆ ಭಾರಿ ಫೇಮಸ್ ಹಾಸ್ಪಿಟಲ್ ಸ್ನೇಹಿತರೆ, ಅಲ್ಲಿ ಹೋಗೋಕ್ಕಿದೆ. ಆಮೇಲೆ ಸ್ನೇಹಿತರೆ, ಇನ್ನೊಂದು ವಿಷಯ ಏನಂದರೆ, ಈ ಹಾಸ್ಪಿಟ್ಲ್ AJ ಹಾಸ್ಪಿಟ್ಲಲ್ಲಿ ಒಂದು ಟೈಮಲ್ಲಿ 16-17 ವರ್ಷದ ಹಿಂದೆ ಈ ಹಾಸ್ಪಿಟ್ಲಲ್ಲಿ ನಾನು ಒಂದು ಕೆಲಸ ಮಾಡ್ತಾಯಿದ್ದೆ. ಇಲ್ಲೇ ಕೆಲಸ ಮಾಡ್ತಿದ್ದೆ ನಾನು. ಆವಾಗ ಏನು ಮಾಡ್ತಿದ್ದೆ ಅಂದರೆ, ಸೆಕ್ಯೂರಿಟಿ ಆಗಿದ್ದೆ. ಮೇನ್ ಗೇಟಲ್ಲಿ ಸೆಕ್ಯೂರಿಟಿ ಆಗಿದ್ದೆ ನಾನು. ಈಗ ನೋಡುವಾಗ ಎಷ್ಟು ಚೇಂಜಸ್ ಆಗಿದೆ ಸ್ನೇಹಿತರೆ ಹಾಸ್ಪಿಟ್ಲು. ನೀವು ನೋಡ್ಬೋದು ಸ್ನೇಹಿತರೆ. ಈಗ ನಾವು ಮಧ್ಯಾಹ್ನ ಒಂದು ಊಟಕ್ಕೆ ಬಂದ್ವಿ. ಊಟಕ್ಕೆ ಮಂಗಳೂರಲ್ಲಿ ಜನತಾ ಡಿಲಕ್ಸ್ ಅಂತ ಹೋಟೆಲ್ ಇದೆ, ಅಲ್ಲಿ ಊಟಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ, ಭಾರಿ ಫೇಮಸ್ ಮಂಗಳೂರಲ್ಲಿ ಸ್ನೇಹಿತರೆ. ಆಮೇಲೆ ಅಲ್ಲಿಂದ ಬಂದದ್ದು ಸ್ನೇಹಿತರೆ ಸಿಟಿ ಸೆಂಟ್ರ್ ಮಾಲಲ್ಲಿ ಏನೋ ಅದೇ ಕಂಪ್ನಿ ಬಗ್ಗೆ ಸೋಲಾರ್ದೇ ಮಾತಾಡೋಕ್ಕೇನೋ ಹೋದ್ರು ಅವರು ಕಸ್ಟಮರು. ನಾನಿಲ್ಲಿ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ, ಪಾರ್ಕಿಂಗ್ ಲಾಟಲ್ಲಿ ಇದ್ದೀನಿ ಸ್ನೇಹಿತರೆ. ಅವರು ಅಲ್ಲಿ ಹೋಗಿದ್ದಾರೆ. ಅಲ್ಲಿಂದ ಮತ್ತೆ ನೋಡ್ಬೇಕು ಸ್ನೇಹಿತರೆ, ಅವ್ರು ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲೆಲ್ಲಿ ಹೋಗಿರ್ತದೆ ನನಗೆ. ಆಮೇಲೆ ಮತ್ತೆ ಒಂದು ಕಡೆ ಸಂಜೆ 3 ಗಂಟೆ ಆಯಿತು ಸ್ನೇಹಿತರೆ, 3:30. ಆಮೇಲೆ ಇಲ್ಲಿ ಇದಕ್ಕೆ ಹೋಟೆಲ್ ತಾಜ್ ಅಂತಿದೆ PVS ಸರ್ಕಾರದ ಹತ್ರ. ಅಲ್ಲಿ ಚಹಾ ಕುಡಿಯೋಕ್ಕೆ ಹೋಗೋಣ ಅಂದರು. ಹಾಗಾಗಿ ಅಲ್ಲಿಗೆ ಬಂದ್ವಿ ಸ್ನೇಹಿತರೆ. ಚಹಾ ಕುಡಿದಾದ್ಮೇಲೆ ಮತ್ತು ಅಲ್ಲಿಂದ ನಾವು ಹೊರಟದ್ದು ಸ್ನೇಹಿತರೆ ದೇರ್ಲಕಟ್ಟೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ದೇರ್ಲಕಟ್ಟೆ ಹೋಗೋಣ ಅಂತ ಹೇಳಿದ್ದಾರೆ. ದೇರ್ಲಕಟ್ಟೆ ನೋಡಬೇಕು, ಏನಂತ ಗೊತ್ತಿಲ್ಲ ಸ್ನೇಹಿತರೆ. ನೋಡಿರ್ಬೋದು ನೀವು. ಈಗ ನಾವು ಹೋಗ್ತಾ ಇರೋ ಜಾಗ ಒಂದು KS ಹೆಗಡೆ ದೇರ್ಲಕಟ್ಟೆ ಸ್ನೇಹಿತರೆ. ಹೋಗ್ತಾ ಇದ್ದೀನಿ ನೋಡಿ, ಎದುರುಗಡೆ ಕಾಣೋ ಬಿಲ್ಡಿಂಗೇ ಅದು KS ಹೆಗಡೆ ಹಾಸ್ಪಿಟಲು. ನಮ್ಮ ಉತ್ತರ ಕರ್ನಾಟಕ ಸೈಡು ಭಾರಿ ಫೇಮಸ್. ಯಾಕಂದ್ರೆ ಅಲ್ಲಿಗೆ ದಿನಕ್ಕೆ ಸುಮಾರು ಬಸ್ಗಳು ಬರ್ತದೆ. ಹತ್ರ ಒಂದು 30-20 ಬಸ್, ಕಮ್ಮಿ ಅಂದರೆ 20 ಬಸ್ ಬರ್ತದೆ ಸ್ನೇಹಿತರೆ. ದಾವಣಗೆರೆ ಇರ್ಬೋದು, ಹೊಸಪೇಟೆ ಇರ್ಬೋದು, ಆಮೇಲೆ ಈ ಕಡೆ ಯಲ್ಲಾಪುರ, ಸಿರಸಿ, ಹಾವೇರಿ, ಗಜೇಂದ್ರಗಡ, ಅಲ್ಲಿಂದೆಲ್ಲ ಬಸ್ಗಳು ಬರ್ತದೆ ಸ್ನೇಹಿತರೆ. ಹಾಸ್ಪಿಟ್ಲಿಗಂತಲೇ ಬರ್ತದೆ, ಅಷ್ಟು ಫೇಮಸ್ ಆಗಿದೆ ಸ್ನೇಹಿತರೆ. ನೀವು ನೋಡ್ಬೋದು, ದೊಡ್ಡ ಹಾಸ್ಪಿಟ್ಲು, ಭಾರಿ ಸೂಪರ್ ಇದೆ, ಒಳ್ಳೆಯ ಸಿಸ್ಟಮೆಟಿಕ್ ಇದೆ ಸ್ನೇಹಿತರೆ.